ಕಾರವಾರದಲ್ಲಿ ಪತ್ನಿಯಿಂದಲೇ ಖ್ಯಾತ ವೈದ್ಯನ ಹತ್ಯೆಯಾಗಿದೆ. ಇಬ್ಬರು ವೈದ್ಯರಾಗಿದ್ದು ಕೌಟುಂಬಿಕ ಕಲಹಕ್ಕೆ ಹತ್ಯೆಯಾಗಿರುವಂತಹ ಶಂಕೆ. ಡಾಕ್ಟರ್ ಕಿರಣ್ ಹತ್ಯೆಯ ಬಳಿಕ ಪ್ರಿಯಾಂಕಾ ಬೆಡ್ನ ಮೇಲೆ ಫೋನ್ ಅನ್ನು ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ಲು. ಈ ಕಡೆ ಗಂಡನ ಕೊಲೆಯಾಗಿತ್ತು, ಆ ಕಡೆ ಮಗನಿಗೂ ಕೂಡ ಚಾಕುವಿನಿಂದ ಇರಿಯಲಾಗಿತ್ತು. ರಕ್ತದ ಮಡುವಿನಲ್ಲಿ ಇಬ್ಬರು ಕೂಡ ಬಿದ್ದಿದ್ರು. ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ, ಇಲ್ಲೇನೋ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರಿಯಾಂಕಾ ವರ್ತಿಸಿದ್ದಾರೆ. ಒಂದು ತಾಯಿ ಮತ್ತೆ ಒಂದು ಪತ್ನಿ ಇಂಥ ಕೆಟ್ಟ ಕೆಲಸ ಮಾಡೋಕೆ ಸಾಧ್ಯನಾ? ಅದು ಒಂದು ದೊಡ್ಡ ಡಾಕ್ಟರ್ ಆಗಿ. ಒಂದು ತಾಯಿ ತನ್ನ ಪತಿಯನ್ನು ಕೊಂದು ಮಗ ರಕ್ತದಲ್ಲೇ ಬಿದ್ದಿದೆ, ಶಾಂತವಾಗಿ ಮೊಬೈಲ್ ರೀಲ್ಸ್ ನೋಡೋಕೆ ಹೆಂಗ್ ಸಾಧ್ಯ? ಮಾನವನ ಮೆದುಳು ಅಷ್ಟು ದೊಡ್ಡ ಬದಲಾವಣೆ ಆಗ್ಬೋ ಚಾನ್ಸ್ ಇದೆಯಾ? ಅಷ್ಟು ಕೆಟ್ಟೋಗಕ್ಕೆ ಸಾಧ್ಯ ಇದೆಯಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೈದ್ಯ ಅರುಣ್. ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೇನೆ. ಏನ್ ಗೊತ್ತಾ? ಈ ಪ್ರಕರಣದಲ್ಲಿ ನಿಜವಾದ ಕಾರಣ ಏನು ಅನ್ನೋದನ್ನ ನ್ಯಾಯಾಲಯ ಮತ್ತು ತನಿಖೆ ಆಗಬೇಕು, ಅರ್ಥ ಆಯ್ತಾ? ಆದರೆ ಇಂಥ ಭೀಕರ ಘಟನೆಗಳು ನಾವೆಲ್ಲ ಜನಸಾಮಾನ್ಯರಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಯಾವ ಮಾನಸಿಕ ಸ್ಥಿತಿ ಇರ್ಬೋದು ಅನ್ನೋದನ್ನ ತಿಳಿಬೇಕಂತ ಅನ್ಸುತ್ತೆ ನಮಗೆ. ಸೊ ಅದನ್ನ ತಿಳ್ಕೊಳ್ಳೋಣ. ಮೊದಲನೇದು, ಈ ಜನಗಳಲ್ಲಿ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅಂತ ಆಗುತ್ತೆ. ಅಂದ್ರೆ ಕೆಲವೊಮ್ಮೆ ವ್ಯಕ್ತಿಗಳು ತನ್ನ ಭಾವನೆಗಳಿಂದ ಸಂಪೂರ್ಣವಾಗಿ ದೂರ ಆಗ್ಬಿಡ್ತಾನೆ. ಸಾಮಾನ್ಯ ವ್ಯಕ್ತಿಗೆ ನೋವು, ಕರುಣೆ, ಪಶ್ಚಾತ್ತಾಪ ಇಂಥವೆಲ್ಲ ದೃಶ್ಯಗಳನ್ನ ನೋಡಿದ್ರೆ ಅವ್ರಿಗೆ ಏನೋ ಅನಿಸ್ತೇ ಇರುತ್ತೆ, ಬಟ್ ಇವ್ರಿಗೆಲ್ಲ ಏನೋ ಅನ್ಸೋದೇ ಇಲ್ಲ. ಎರಡನೇದು ಡಿಸೋಸಿಯೇಷನ್ ಅಂದ್ರೆ ಜಾಸ್ತಿ ಕೋಪ ಬರೋದು, ಒತ್ತಡ ಆಗೋದು ಮತ್ತೆ ಮಾನಸಿಕ ಆಘಾತ ಆಗೋ ಸಮಯದಲ್ಲಿ ಮೆದುಳು ಒಂದು ರೀತಿ ಆಟೋ ಮೋಡ್ ಅಂದ್ರೆ ಹೋಗ್ಬಿಡುತ್ತೆ. ನಾನು ಮಾಡ್ತಿರೋದು ಏನು ಅದಕ್ಕೆ ಅರ್ವೇ ಗೊತ್ತೇ ಆಗದೇ ಇಲ್ಲ. ಸೊ ಅದು ನಮಗೆ ಏನಾಗ್ತಾ ಇದೆ ಅಂತ ಅದ್ರ ಮನಸ್ಸಿಗೆ ಗೊತ್ತಾಗ್ತಾನೆ ಇರಲ್ಲ. ಮೂರನೇದು, ಪ್ಯಾಥಾಲಜಿಕಲ್ ನಾರ್ಸಿಸಮ್ ಇಲ್ಲ ಎಕ್ಸ್ಟ್ರೀಮ್ ಸೆಲ್ಫ್ ಸೆಂಟ್ರಡ್ ಥಿಂಕಿಂಗ್. ಅಂದ್ರೆ ಇಂಥ ವ್ಯಕ್ತಿಗಳು ನಮ್ಮ ಭಾವನೆಗಳು ಮತ್ತು ತಮ್ಮ ಗುರಿನೇ ಮುಖ್ಯ ಆಗಿರುತ್ತೆ, ಬೇರೆಯವ್ರನ್ನೂ ಅವ್ರಿಗೆ ಅಷ್ಟಾಗಿ ಗೊತ್ತಾಗೋದೇ ಇಲ್ಲ. ಅಂದ್ರೆ ಯಾರು ಸತ್ರು ನನಗೆ ನನ್ನ ಸಮಾಧಾನ ಸಿಗಬೇಕು ಅಂತ. ನಾಲ್ಕನೇದು, ಅನ್ಕಂಟ್ರೋಲ್ಡ್ ರೇಜ್. ಅಂದ್ರೆ ತುಂಬಾ ವರ್ಷಗಳಿಂದ ಸಿಟ್ಟು, ಕೋಪ, ಸಂಘರ್ಷ, ದ್ವೇಷ ಇವೆಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಒಂದ್ ದಿವಸ ಸ್ಫೋಟ ಆಗ್ಬಿಡುತ್ತೆ. ಆ ಸಮಯದಲ್ಲಿ ತಾರ್ಕಿಕ ಚಿಂತನೆ ಮಾಡಿದಾಗ ಈ ಕೆಲಸ ಆಗೋ ಚಾನ್ಸಸ್ ಆಗಿರುತ್ತೆ. ಇನ್ನು ಐದನೇದು, ಸೈಕೋಸಿಸ್. ತುಂಬಾನೇ ಅಪರೂಪ, ಆದ್ರೆ ವಾಸ್ತವದ ಕಲ್ಪನೆ ಮತ್ತೆ ವಾಸ್ತವ ಕಲ್ಪನೆ ಇವೆರಡೂ ಅವ್ರಿಗೆ ವ್ಯತ್ಯಾಸನೇ ಗೊತ್ತಿರಲ್ಲ. ಸೊ ಅವ್ರಿಗೆ ಏನಾಗ್ತದೆ ಅಂತ ಅವ್ರ ಮನಸ್ಸಲ್ಲೇ ಮೌಲ್ಯಮಾಪನ ಮಾಡ್ಕೊಳ್ಳೋಕ್ ಆಗ ಶಕ್ತಿ ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಅವರು ಡಿಸಿಷನ್ ಮಾಡೋಕ್ಕಾಗದೇನೆ ಇಂಥ ಕೆಟ್ಟ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಈಗ ಒಂದು ನೆನ್ಪಿಡಿ, ಮಾನಸಿಕ ಕಾಯಿಲೆ ಇರುವ ತುಂಬಾ ಜನ ಹಿಂಸೆ ಮಾಡಕ್ ಹೋಗಲ್ಲ. ಪ್ರತಿಯೊಬ್ಬರು ಕೊಲೆಗಾರ ಆಗಕ್ಕೆ ಸಾಧ್ಯ ಇಲ್ಲ. ಮಾನಸಿಕ ಕಾಯಿಲೆ ಇರುತ್ತದೆ ಅನ್ನೋದು ತಪ್ಪು. ಇಂಥ ಘಟನೆಗಳಲ್ಲಿ ನಾವೇನ್ ತಲೆ ಕೆಡಿಸ್ಕೋಬೇಕಂದ್ರೆ ವ್ಯಕ್ತಿತ್ವ, ಸಂಬಂಧ ಸಮಸ್ಯೆ, ಕೋಪ, ಪರಿಸ್ಥಿತಿ ಮತ್ತೆ ಕೆಲವೊಮ್ಮೆ ಮಾನಸಿಕ ತೊಂದರೆಗಳು ಮತ್ತೆ ಮಾನಸಿಕ ತೊಂದರೆಗಳು ಮಿಶ್ರಣ ಅಂದ್ರೆ ಮಿಕ್ಸ್ ಆದಾಗ ಈ ತರ ಚಾನ್ಸಸ್ ಆಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಇಂಥ ಸಂದರ್ಭದಲ್ಲಿ ಒಂದು ಮಾನವನ ಮೆದುಳು ನಿಜವಾಗ್ಲೂ ಏನಂತ ಅನ್ಸ್ತಿರ್ಬೋದು ಅವ್ರಿಗೆ? ಕಮೆಂಟ್ ನ ತಿಳಿಸಿ. ನಾನು ನಿಮ್ಮ ವೈದ್ಯ ಅರುಣ್. ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.